ಅವರಿಗೆ ಅನುಪಮ ಗೌಡ ಮನೆಗೆ ಬರಲಿ ಅನ್ನುವ ಆಸೆ ಇತ್ತು. ಇದು ಮ್ಯಾಚ್ ಫಿಕ್ಸಿಂಗ್ ಅಂತ ಆರ್ಯವರ್ಧನ್ ಗುರೂಜಿ ಹೇಳಿದರು. ಇದನ್ನ ಕೇಳಿ ಕಿಚ್ಚ ಸುದೀಪ್ ಅವರು ತಾಳ್ಮೆ ಕಳೆದುಕೊಂಡು ಕೂಗಾಡಿದರು. ಸಾನಿಯಾ ಅಯ್ಯರ್, ರೂಪೇಶ್ ಶೆಟ್ಟಿ, ಜಶ್ವಂತ್ ಬೋಪಣ್ಣ ಕ್ಲೋಸ್ನೆಸ್ ಬಗ್ಗೆ ಉದಯ್ ಸೂರ್ಯ ಮಾತನಾಡಿದರು. ಕ್ಯಾಮೆರಾ ಇಲ್ಲದಿದ್ದರೆ ಬೇರೇನೇ ನಡೆಯುತ್ತಿತ್ತು ಎಂದು ಉದಯ್ ಸೂರ್ಯ ಹೇಳಿದರು. ಇದು ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿತ್ತು. ನಂದಿನಿ ಇದ್ದಾಗ ಜಸ್ವಂತ್ ಒಂದು ತರ ಇರುತ್ತಾನೆ, ಅವಳು ಇಲ್ಲದಿದ್ದಾಗ ಸಾನಿಯಾ ಬಳಿ ಇನ್ನೊಂದು ತರ ಇರುತ್ತಾನೆ. ಕ್ಯಾಮೆರಾ ಇಲ್ಲದೆ ಇದ್ರೆ ಬೇರೆ ತರ ಆಗ್ತಿತ್ತು ಎಂದು ಉದಯ್ ಸೂರ್ಯ ಹೇಳಿದರು. ಒಳ ಉಡುಪಿನ ಬಗ್ಗೆ ಕೂಡ ಉದಯ್ ಸೂರ್ಯ ಅವರು ಚೈತ್ರಾ ಹಳ್ಳಿಕೆರೆ ಬಳಿ ಮಾತನಾಡಿದ್ದರು. ಇದು ಚೈತ್ರಾಗೆ ಇಷ್ಟವಾಗಿರಲಿಲ್ಲ. ಈ ಬಗ್ಗೆಯೂ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ನಮ್ರತಾ ಗೌಡ ಹಾಗೂ ವಿನಯ್ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಬಿ ಪದಗಳನ್ನ ಬಳಸಿದ್ದರು. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ವ್ಯಕ್ತವಾಗಿತ್ತು. ಡ್ರೋನ್ ಪ್ರತಾಪ್ ಅವರು ಹೆಣ್ಣು ಮಕ್ಕಳನ್ನ ನೋಡುವ ದೃಷ್ಟಿ ಸರಿಯಿಲ್ಲ ಅಂತ ವಿನಯ್ ಗೌಡ ಹೇಳಿದ್ದರು. ಇದಕ್ಕೆ ಬಿಗ್ ಬಾಸ್ ಮನೆಯ ಕೆಲ ಸ್ಪರ್ಧಿಗಳು ವಿರೋಧ ವ್ಯಕ್ತಪಡಿಸಿದ್ದರು. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಸ್ಪರ್ಧಿ ರಕ್ಷಕ್ ಅವರು ಪ್ರತಾಪ್ಗೆ ಗೂಬೆ ಅಂತ ಕರೆದಿದ್ದರು. ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ರಕ್ಷಕ್ಗೆ ಕ್ಲಾಸ್ ತೆಗೆದುಕೊಂಡಿದ್ದರು. ರೂಪೇಶ್ ಶೆಟ್ಟಿ ಅವರು ಬಿಗ್ ಬಾಸ್ OTT 1 ಶೋನಲ್ಲಿ ನಾನು ಗಡಿನಾಡು ಕನ್ನಡಿಗ ಎಂದು ಹೇಳಿಕೆ ನೀಡಿದ್ದರು. ಇದು ಸಿಕ್ಕಾಪಟ್ಟೆ ವಿವಾದ ಹುಟ್ಟು ಹಾಕಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವರು ಚಪ್ಪಾಳೆ ತಟ್ಟಿ ಜಗಳ ಮಾಡಿದ್ದರು. ಇದರಿಂದ ನಮ್ಮ ಸಮುದಾಯಕ್ಕೆ ಅವಮಾನ ಆಗಿದೆ ಎಂದು ಕೆಲ ಮಂಗಳಮುಖಿಯರು ವಿರೋಧ ವ್ಯಕ್ತಪಡಿಸಿದ್ದರು. ಇನ್ನು ಕಾರ್ತಿಕ್ ಅವರು ದೊಡ್ಡಮನೆಯಲ್ಲಿ ಸಾಕಷ್ಟು ಬಾರಿ ಕಿರುಚಾಡಿ ಜಗಳ ಆಡಿದ್ದಾರೆ. ಕಾರ್ತಿಕ್ ಅವರು ಅಸಭ್ಯ ಪದ ಬಳಸಿದ್ದಾರೆ ಅಂತ ವಿನಯ್ ಆರೋಪ ಮಾಡಿದ್ದು, ಅದು ಕಾರ್ತಿಕ್ ತಳ್ಳಿ ಹಾಕಿದ್ದರು. ದಿವ್ಯಾ ಹುಡುಗ ಅವರಿಂದ ಹಿಡಿದು ಚಕ್ರವರ್ತಿ ಚಂದ್ರಚೂಡ್ ವರೆಗೆ ಪ್ರಶಾಂತ್ ಸಂಬರ್ಗಿ ಅವರು ಎಲ್ಲರ ಬಗ್ಗೆ ಮಾತನಾಡಿದ್ದರು. ಇವರು ಮಾಡಿಕೊಂಡಿರುವ ವಿವಾದಗಳಿಗೆ ಲೆಕ್ಕವಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.